1200 ಕಿಲೋಮೀಟರ್ ಹೆಂಗೆ ಹೋಗ್ಬೇಕಪ್ಪ 4 ದಿನ ಟ್ರಿಪ್ಪಿಗೆ. ಗ್ಲೋಯಿಂಗ್ ಸ್ಕಿನ್ ಏನು ಗರ್ಸೋ ಪಚ್ಕೊಂತೇನಮ್ಮ? ಏನು ರಜಾ ಏನಾಯ್ತು? ರೋಜಿಗೆ ಹ್ಯಾಂಡಿಕ್ಯಾಪ್ ಆಗೈತೆ. ಅವನು ಹೇಳಿದ್ದು ಟ್ಯಾಟು ತೋರ್ಸಲ್ಲಿ ಐಸ್ ಈ ಟ್ಯಾಟು 10,000 ರೂಪಾಯಿ. ಫೈನಲಿ ತರ್ಬಿಟ್ಟು ತೊಗೊಂಡಿದ್ದೀನಿ ಗೈಸ್. ಇದು ಎಷ್ಟಂದ್ರೆ 186 ಅಂತ ನೋಡಿ. ಇದರಿಂದ ವಾಟ್ ಈಸ್ ಅ ಫ್ಯಾಮ್, ಹಾಯ್ ಎಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಬನ್ನಿ, ತುಂಬ ದಿನ ಆದ್ಮೇಲೆ ಲಾಗ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿದ್ರೆ ಅಮ್ಮವ್ರು ಅದೇ ಅಡುಗೆ, ಅದೇ ಊಟ, ಅದೇ ಫ್ರಿಜ್ಜು. ಏನು ಮಾಡ್ತಿದ್ದೆ ಅಮ್ಮ? ಅದೇ ವರ್ಕ. ಊಟಕ್ಕೆ ಏನು ಮಾಡಿದ್ದೆ ಇವತ್ತು? ಹಾಲು ತಲೆ ನೋಯ್ತೈತಾ? ಬೂಸ್ಟ್ ಗೀಸ್ಟ್ ಮಾಡಬೇಕು. ಬರೇ ಟೀ ಮಾಡ್ತಲ್ಲಮ್ಮ, ಅದ್ರ ಸ್ಪೆಷಲ್ ಡಿಕಾಷನ್ ಅಂತ ಮಾಡ್ಬೇಕಮ್ಮ. ಬರೇ ಅಲ್ಲಮ್ಮ, ತುಂಬಾ ದಿನ ಅದು ಮಾಡ್ಬೇಕು. ಇದು ನೋಡಿ, ಇದೇನು ಮಾವಿನಕಾಯಿ ತೆಗ್ದಿದ್ಯಾ? ಮಾವಿನಕಾಯಿ ಕಟ್ ಮಾಡಿ ಇನ್ನ ಕಚ್ಕಾಯಿ ಆಯ್ತಮ್ಮ. ಅದು ಕಟ್ ಮಾಡಿ ನೀನ್ ತಿನ್ನು, ನಾನು ಕಟ್ ಮಾಡಿಕೊಳ್ಳ. ಚೆನ್ನಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಟ್ರೆ ಹೆಂಗ್ ತಿಂತೀವಿ ಗೊತ್ತಾ? ಉಪ್ಪು ಖಾರ ಹಾಕಿ ಕೊಟ್ರೆ ಮಸ್ತ್ ತಿಂತೀವಮ್ಮ. ನೀವು ಸ್ವಲ್ಪ ಮಾಡ್ರಿ. ಮಾಡೋಣ, ನೀವು ಅವಾಗ ಹೆಲ್ಪ್ ಮಾಡ್ತಿರ್ತೀವಿ. ಪ್ರತಿ ಸಲ ಹೆಲ್ಪ್ ಮಾಡ್ಬೇಕಂದ್ರೆ ಆಗಲ್ಲ. ಅವಾಗ ಸ್ವಲ್ಪ ಏನಾದ್ರು ಮಾಡ್ತೀಯಮ್ಮ. ಹಂಗೆ ಹಂಗಿದಿ ಮತ್ತೆ ಜನ ನೋಡ್ತಾರೆ ಹುಡುಗ ಹಂಗೆ ಹಂಗಿದೆಯಾ ನೀನು? ಇದೇನು ಹಾಲು? ಓ, ಇವಾಗ ರಾತ್ರಿ ಗೈಸ್, ಯಾರಾದ್ರೂ ರಾತ್ರಿ 9 ಗಂಟೆಗೆ ಟೀ ಮಾಡಿ ಕುಡಿತಾರಾ? ಎಷ್ಟು ನೀವು ಕಮೆಂಟ್ ಮಾಡಿ ಗೈಸ್. 9 ಗಂಟೆಗೆ ಟೀ ಮಾಡಿ ಕುಡಿತಾರಂತೆ. ಅದು ನಮ್ಮ ಅಮ್ಮ ಸ್ಪೆಷಾಲಿಟಿ ನೋಡಿ ಗೈಸ್. ನೀವು ಯಾರಾದ್ರೂ 9 ಗಂಟೆ ಇಲ್ಲ 10 ಗಂಟೆ 12 ಗಂಟೆ ಟೀ ಕುಡಿತಾರಂದ್ರೆ ಕಮೆಂಟ್ ಕೂಡ ಮಾಡಿ. ಏನಮ್ಮ ಊಟ ಏನು ಮಾಡಿದ್ವಿ ಇವತ್ತು? ತತ್ತಿ ಸಾರು ಐತೆ. ತತ್ತಿ ಸಾರು ಮತ್ತೆ ಅಲಸಂದಿ ಸಾರು. ಅಲಸಂದಿ ಸಾರು. ಹೊಡಿರಿ ಚಪ್ಪಾಳೆ, ಹೊಡಿರಿ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಲಸಂದಿ ಇದೇನಮ್ಮ? ಸುಟ್ಟು ಏನಮ್ಮ ಇದು? ಅದು ಸುಟ್ಟು ಬಿಟ್ಟಿದೆ. ಗೈಸ್, ಎಲ್ಲರ ಮನೇಲಿ ಅದೇನು ಇದೇನಮ್ಮ? ಇದು ಏನಂತಾರ ಮರ್ತೋಗ್ಬಿಟ್ಟೆ. ಸ್ವಲ್ಪ ಹೇಳು, ನೆನಪು ಮಾಡು. ಬೀಮ್ಸ್ ಅಲ್ಲ, ಅದು ಹಾಗಲ್ಕಾಯ. ಹಾಗಲ್ಕಾಯಿ ಚೆನ್ನಾಗಿ ಮಾಡ್ತಾರೆ. ಹಾಗಲ್ಕಾಯಿ ಅಲ್ಲ, ಬೀಮ್ಸ್ ಸ್ವಲ್ಪ ತತ್ತಿ ಹಾಕಿ ಮಾಡಿದ್ದೆ. ಹಾಗಲ್ಕಾಯಿ ಅಲ್ಲ, ಬೀಮ್ಸ್ ಸ್ವಲ್ಪ ತತ್ತಿ ಹಾಕಿ ಮಾಡಿದ್ದೆ. ಇವಾಗ ಮಾಡಕ್ ಕುಂತೀಯ? ಹೆಸರು ಕಾಳು ಸಾರು. ವಾವ್, ಏನು ನೋಡಿ, ಸ್ಮೆಲ್ ಮಸ್ತ್ ಬರ್ತಿದೆ. ಹಾ ನೋಡ್ಬೇಕು ಟೇಸ್ಟ್ ಯಾವ ರೀತಿ ಬರ್ತಿದೆ ಅಂತ. ತತ್ತಿಗಿತ್ತು ಹಾಕಿ ನಮ್ಮ ತತ್ತಿ ಸ್ಮೆಲ್ ಬರ್ತೈತಿ. ಇಲ್ಲಿ ತತ್ತಿ ಸಾರಿದೆಯಲ್ಲ, ಅದಕ್ಕೆ ತತ್ತಿ ಸ್ಮೆಲ್ ಬರ್ತಿದೆ. ನಾನು ಅದ್ರಾಗ ಮಿಕ್ಸ್ ಮಾಡಿ ಅಂತ ಮಾಡಿದ್ದೆ. ಹೌದು, ಅಪ್ಪ ಇಲ್ಲ, ಅಪ್ಪ ಕಾಣಿಸ್ತಿಲ್ಲ. ಕಲೇಶ್ ಬಂದಿದ್ದೀರಾ? ಹೋಗ್ಲಿ. ಇಲ್ಲಿ ನಮ್ಮ ತಮ್ಮ ಫೋನಲ್ಲಿ ಫುಲ್ ಬ್ಯುಸಿ. ಟ್ರಿಪ್ಪಿಗೆ ಹೋಗೋದಕ್ಕೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ಮೈಕಿಗೆ ಚಾರ್ಜ್ ಇಡಬೇಕು. ಬೆಳಗ್ಗೆಯಿಂದ ಮೈಕಿಗೆ ಚಾರ್ಜ್ ಇಟ್ಟಿದ್ದೀವಿ. ಇವಾಗ ತೆಗೆದಿದ್ದೀನಿ ನೋಡಿ. ಏನು ಕಂಟಿನ್ಯೂಸ್ ಆಗಿ ಹಾಗೆ ಇದೆ. 100% ಆಗಿದೆ. ಚಾರ್ಜ್ ತೆಗಿಬೇಕು. ಇಲ್ಲಿ ಟ್ರಿಪ್ ಐಟಮ್ಸು, ಟ್ರಿಪ್ ಮಾಸ್ಕ್, ಗ್ಲೌಸು ಪ್ರತಿಯೊಂದು ಇದರಲ್ಲೇ ಇದೆ. ಅದು ಒಂದೊಂದಾಗಿ ನೆಕ್ಸ್ಟ್ ಲಾಗಲ್ಲಿ ರಿವೀಲ್ ಮಾಡ್ತೀನಿ ಗೈಸ್. ಕಂಟಿನ್ಯೂಸ್ ನೋಡ್ತೇವೆ. ಇನ್ನೊಂದು ಟಿವಿ ಹಾಕ್ಬೇಕಂದ್ರೆ ಟಿವಿಲಿ ಕರೆನ್ಸಿ ಇಲ್ಲ ಗೈಸ್. ಇದೊಂದು ಪಕ್ಕ. ಟಿವಿಲಿ ಕರೆನ್ಸಿ ಇಲ್ಲ ಅಲ್ಲವ? ಖಾಲಿಯಾಗಿ 3 ತಿಂಗಳಾಯ್ತಾ? 3 ತಿಂಗಳಲ್ಲ, 3 ದಿವಸ. ಎಷ್ಟು ಏನಮ್ಮ ಗ್ಲೋಯಿಂಗ್ ಸ್ಕಿನ್ ಏನು ಗರ್ಸೋ ಪಚ್ಕೊಂತೇನಮ್ಮ? ಯಾವ ಸೋಪ್? ಅದ್ನ ಸಂತೂರ್ ಸೋಪ್ ಹಚ್ಕೊಂತೀವಿ. ತೆಗಿ. ಸಂತೂರ್ ಸೋಪ್ ಹಚ್ಕೊಂತೀಯ? ನನ್ನ ಗರ್ಸೋ ಪಚ್ಕೊಂತ ಅಂತ ಮಾಡಿದ್ದಮ್ಮ. ಅದು ಒಂದ್ ಕಡೆ ರಫ್ ಇರ್ತೈತಿ, ಒಂದ್ ಕಡೆ ಸ್ಮೂತ್ ಇರ್ತೈತಿ. ನಿನ್ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ, ಅದಕ್ಕೆ ನೀನು ಅದೇ ಹಚ್ಕೊಂತ ಅಂತ ಮಾಡಿದ್ದೆ ನಾನು. ನೀನು ಹಚ್ಚ ಸಂತೂರ್ ಸೋಪ್. ಸಂತೂರ್ ಸೋಪ್ ಹಚ್ಚಕತ್ತೆ. ನಾನು ಹುಟ್ಟದಾಗಿಂದ ಸಂತೂರ್ ಸೋಪ್ ಹೆಸರು ಹಾಕೊಂತೀನಮ್ಮ. ಅವಾಗ ಟೈಮ್ ಬಿದ್ದಾಗ, ಎಲ್ಲದ ಊರಿಗೆ ಹೋದಾಗ, ಮದುವೆಗೆ ಹೋದಾಗ ಅಲ್ಲಿ ಇದ್ದ ಸಾಮಾನು ಹಚ್ಕೋಬೇಕಷ್ಟೇ. ಲೈಬ್ರರಿ ಸೋಪ್ ಬರ್ತೈತಿ, ನಿರ್ಮಾ ಸೋಪ್ ಬರ್ತೈತಿ, ಕೊನೆಗೆ ಅದು ಹಚ್ಕೊಂಡ್ಬಿಡ್ತೀವಿ. ಮತ್ತೆ ಮಾಡಕ್ಕಾಗಲ್ಲ. ನಿರ್ಮಾ ಸೋಪಾ ಅಲ್ಲಿ ಇರ್ತದ, ತಗೊಂಡು ಹಚ್ಕೋಬೇಕಷ್ಟೇ. ಹೌದಿಲ್ಲ? ಅಡಿಗೆ ಮಾಡ್ತಿದ್ದಿ, ಬೇಗ ಅಡಿಗೆ ಮಾಡಿ ಹಾಕಿ ನೋಡೋಣ ಟೇಸ್ಟ್ ಹೆಂಗೈತಿ ನೋಡ್ತೀನಿ. ಬರೀ ನೀನು ಸ್ವಲ್ಪ ರೊಟ್ಟಿ ಸ್ವಲ್ಪ ಇದು ಮಾಡಮ್ಮ, ಕಡಕ್ ರೊಟ್ಟಿ ಮಾಡು. ಕಡಕ್ ರೊಟ್ಟಿ, ಬಿಸಿ ರೊಟ್ಟಿ ತಿಂಡಿ. ಕಡಕ್ ರೊಟ್ಟಿ ಮಾಡಮ್ಮ. ಬಿಸಿ ರೊಟ್ಟಿ ಐತಿ ಅಲ್ಲಿ. ಇದು ಅನ್ನ ಐತಿ, ಚಲಿಗಿಲಿ ಸಾರು ಆಯ್ತಾ? ಸಾರ ಅನ್ನ ಐತಪ್ಪ ಅಲ್ಲಿ. ಅನ್ನ ಆಯ್ತಾ? ಏನಪ್ಪಾ ಮಾತಾಡೋದು ಮುಗಿತಾ? ಆಯ್ತು ನೋಡಿ ಆಯ್ತು. ಇನ್ನು ಇವಾಗ ಮಾತಾಡ್ತೀನಿ. ಮುಗಿತಾ? ಸುಸ್ತಾಗೈತೋ ಮರ. ನೋಡಿ ಆಯ್ತು, ಇಲ್ಲಿ ಬಿತ್ಕೊಂಡಿದ್ದು ನೋಡಿ, ಯಾರು ಬಿತ್ಕೊಂಡಿದ್ದಾನೆ. ಅದು ಮಂಚ ಆಗಿರೋದು ನೋಡಿ. ಇವ್ನು ನೋಡಿ, ಅಲ್ಲೋ ಅದು ಸ್ವಲ್ಪ ನೀಟನ್ನ ಇಟ್ಕೊಂಡು ಮಲ್ಕೋಬೇಕಿಲ್ಲ.
ನೀನ್ ಇಟ್ಕೊಬೇಕು ಒಬ್ಬ ಕೈ. ಇದು ಆಕ್ಟಿಂಗ್. 1 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ದ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಅಂಡ್ ಇಲ್ಲೇ ಸುಸ್ತಾಗೈತಿ 12 ಕಿಲೋಮೀಟರ್ ಟ್ರಿಪ್. ಇಲ್ಲಿ ನೋಡಿ ಚಿಕ್ಕಡ ಏನು ಟ್ರಿಪ್ ಏನು ಇಲ್ಲೇ ಸುಸ್ತಾಗೈತಿ 12 ಕಿಲೋಮೀಟರ್ 1200 ಕಿಲೋಮೀಟರ್ ಹೆಂಗ್ ಹೋಗ್ಬೇಕಪ್ಪ 4 ದಿನ ಟ್ರಿಪ್. 1200 ಕಿಲೋಮೀಟರ್ ಇದೆ. ಅದು ಬಿಡು, ಇದೇನೋ ಫುಲ್ ಡಿಪ್ರೆಷನ್ ಹೋದಂಗೆ ಆಗ್ಬಿಡ್ತಲ್ಲ ನಿಂದು ಕಣ್ಣು ಪೂರ್ತಿ. ಹಾಂ, ವಾಟ್ ಹ್ಯಾಪನ್ ಮ್ಯಾನ್? ಟೆನ್ಷನ್ ಏನ ಟೆನ್ಷನ್ ಟೆನ್ಷನ್ ನೋಡಿ ಯಾಸ್. ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಂಡ್ರೆ ಇವನ್ ಥರ ನೋಡಿ ಎಲ್ಲ ಡಾರ್ಕ್ ಆಗಿ ಬ್ಲ್ಯಾಕ್ ಬಂದ್ಬಿಡುತ್ತೆ ನೋಡಿ ಯಾಸಲ್ಲಿ. ಯಾರಾದರೂ ಟ್ಯಾಟು ಹಾಸ್ಕೊಂಡಿದ್ದಾರೆ ನೋಡಿ ಯಾಸಿನ. ಎಷ್ಟಪ್ಪ ಟ್ಯಾಟು ಇದು? 150. ಗಾಯ್ಸ್ ನೋಡಿ, ಕೃಷ್ಣ ಫ್ಲೂಟ್ ಇದೆ ಮತ್ತು ನವಿಲುಗೆರೆ ಇದೆ ನೋಡಿ. ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ನಿಮಗೆ. ವಾವ್ ಎಷ್ಟು ಇದು? ಇಲ್ಲಿ ಹಾಕ್ಸ್ಕೊಂತೀನಿ. ಹಾಂ, ಇಲ್ಲಿ ಅಪ್ಪ ಅಮ್ಮ. ಹಾಂ और अभी तो रुको, क्लाइमैक्स अभी बाकी है. ಇಲ್ಲಿ ಹಾಂ ಶ್ರೀ ಹುಲಿಗೆಮ್ಮ ದೇವಿ ಪ್ರಸನ್ನ. ಹಾಂ ಇಲ್ಲಿ ಇಲ್ಲಿ ಮೈ ಬ್ರದರ್ ಇಸ್ ಮೈ ಹೀರೋ. ಹಾಂ ಮೈ ಡ್ಯಾಡಿ ಲಿಟಲ್ ಪ್ರಿನ್ಸ್. ಹಾಸ್ಕೋ. ಇಲ್ಲಿ ಇದು ಹಾಕ್ಸ್ತೇನೆ. ಏನು? ನಾನಂದ್ರೆ ಬೆಂಕಿ ನನ್ಗ ಏನೋ ಐತೆ. ಐ ಆಮ್ ಗೋಯಿಂಗ್ ಟು ಹಂಪಿ ವಿತ್ ಅಲೆಡೆ ಕೆಂಪಿ. ಟಾಟೋ ಹಾಕ್ಸಕತ್ತೀನಮ್ಮ ನಾನು. ಅಮ್ಮ ನೀನು ಟ್ಯಾಟು ಹಾಸ್ಕೊಂತಿದ್ರು ನೋಡಮ್ಮ. ಅದು 1 ಟ್ಯಾಟುಗೆ 10,000 ರೂಪಾಯಿ ಟನಾ? 10,000 ರೂಪಾಯಿ. ಅದಕ್ಕ ಹಾಂ ಹೈ ನಿಜ ಅಮ್ಮ, 10,000 ರೂಪಾಯಿ ಮದ್ದು. ಏ ನಿಜ ನಿಜಮ್ಮ, 10,000 ರೂಪಾಯಿ ಟ್ಯಾಟು ಕೃಷ್ಣ ಫ್ಲೂಟು. ಹಾಕ್ಸ್ರಿ ನೀವು, ಮನ್ಯಾಗೆ ಸೇರ್ಸಲ್ಲ ನಿಮಗೆ. ಹಾಂ ಏ ನಿಜ ಕಾಮಿಡಿ ಮಾಡ್ತಲ್ಲ ನಿಜ. ಅದು ಸುಳ್ಳು ಮಾತಾಡ. ನಿಜ ನೀನು ಹಂಗೆ ಕೇಳ್ಬಾ ಅವ್ನು ಕೇಳು. 10,000 ಅದು ನೀನು ನೋಡಿದ್ರೆ ಸುಮ್ಮನೆ 2,000 ಅಂತ ಬುಲ್ಟಿಗೆ ಬಿಟ್ಟಾನ. ಕೇಳು. ರವಿ, ಅದು ಎಷ್ಟು ಅದು ಟ್ಯಾಟು? 10,000 ಆಗೋದಿಲ್ಲ ಅದು? 150 ರೂಪಾಯಿ. ಯಾರಿಗೆ ನಂಗೆ ಹಂಗಿದ್ಯೋ ಗಾಯ್ಸ್. ನನ್ನ ಕಡೆ ಒಂದು ರೇಟು, ಅಮ್ಮನ ಕಡೆ ಒಂದು ರೇಟ್ ಹೇಳಿದೆ ನೋಡಿ ಗಾಯ್ಸ್. ಅದು ನೋಡಿ ಅವನು ಹೇಳಿದ್ದು ಟ್ಯಾಟು ತೋರ್ಸಲ್ಲಿ ಗಾಯ್ಸ್. ಈ ಟ್ಯಾಟು 10,000 ರೂಪಾಯಿ. ಅದು ಕೆತ್ತಾಗ ಹೆಂಗ್ ತಗಂತಾರ 10,000. ನೀನ್ ಒಳ್ಳೆ ಹುಚ್ಚಿ ಮಾತಾಡ. ಅವ್ನು ಹೇಳ್ದ ಕೇಳ್ಬಿಟ್ಟೆ. ಅಮ್ಮ ನಿನಗೆ ಬಕ್ರಾ ಮಾಡ್ತಿದ್ದಾನಂತ. ಬಕ್ರಾ ಹಾಕ್ಬಾರ್ದು. 20 ರೂಪಾಯಿ ತಗೊಂಡ 250 ಅಂತ ಕಂಜೆಕ್ಷನ್ ಮಾಡಿ 150 ಸುಳ್ಳು ಮಾಡಿ. ಅಮ್ಮ ಒಂದ್ ನಿಮಿಷ ಬಾ. ಕೆತ್ತಾಗ ನಿನಗೆ 10,000 ಹೆಂಗ್ ತಗಂತಾರ? ಅದು ಟ್ಯಾಟು ಸ್ಟಿಕ್ಕರ್ ಹಾಕೋದಿಕ್ಕೆ, ಅದು ಬಿಡಿಸೋದಿಕ್ಕೆ ನೋಡಿ ಕಲರ್ ಬೇರೆ ಬೇರೆ ಕಲರ್ ಹಾಕಿದ್ದಾರೆ. ಅಮ್ಮ ಹಾಂ ಅವ್ನು ಎಬ್ಬಟ್ಟೆಲ್ಲಪ್ಪ ಮಾತು ಕೇಳ್ತೇನಮ್ಮ. ಅಮ್ಮ ನೋಡಿಲ್ಲಿ, ನಿನಗೆ ಏನು ಗೊತ್ತಾಗಲ್ಲ ಹಳ್ಳಿ ಹುಡುಗಿ ಅಂತ ಸುಮ್ಮನೆ ಮೋಸ ಮಾಡ್ತಾನೆ ನೋಡಮ್ಮ. ನೀನ್ ಹಳ್ಳಿ ಗುಗ್ಗೇನಮ್ಮ? ಹಳ್ಳಿ ಗುಗ್ಗು ನೋಡಮ್ಮ. ನೀನು ಹುಚ್ಚೇನಮ್ಮ? ನೀನು ನೀನ್ ಹುಚ್ಚ, ನೀನ್ ಮೆಂಟ್ಲೇನಮ್ಮ? ನೀನ್ ಮೆಂಟ್ಲು, ನಾನಲ್ಲ. ನಾವಪ್ಪ ಹುಲಿ ನಾವಪ್ಪ. ನಿಮ್ಮಪ್ಪ ಹುಲಿ, ನೀನು ಅಲ್ಲಮ್ಮ, ನೀನು ಬೈ ಅಂತ ಕರೆದ್ರೆ ನೀನು ಪ್ರೀತಿ ಮಾಡ್ತೀನ ಅವನಿಗೆ. ಬೈಯಮ್ಮ, ಬೇಕತ್ತೀನಿ. ಸಣ್ಣ ಮಗ ಅಂತ ಪ್ರೀತಿ ಮಾಡ್ತೀಯ. ತುಂಬಾ ದಿನ ಬಂದನಂತ ಎಷ್ಟು ಕೊಟ್ಟಿದ್ದಾವ? ಎದ್ದು ಬೈ. ಅಲ್ಲಿಂದ ನೀ ಅಡಿಗೆ ಮಾಡೋದು ಇಲ್ಲ, ಇನ್ನ ಎಷ್ಟು ಬೇಯ್ದು ಬಾ, ಊಟ ಮಾಡಿ ಬರ್ರಿ. ಅಲ್ಲ ಅಡಿಗೆ ಬಿರಿಯಾನಿ ಮಾಡಾಕ್ತೀನಿ ಬಾ. ಅಲ್ಲ ನೀನು ಬೈತಿ ಅಂತ ಅಡಿಗೆ ಮಾಡೋದು ಬಿಟ್ಟು ಕರ್ಕೊಂಬಂದ್ರೆ ನೀನು ಹೆಂಗಮ್ಮ? ಹಾಂ ಅಮ್ಮ ಇಲ್ಲ, ನಾನು ಇದ್ದೇನೆ ಸುಮ್ಮನೆ. ಏನು ತಲೆ ನೋಡ್ತದಮ್ಮ. ಸ್ವಲ್ಪ ಬೇಗ ಊಟ ಆಗಿ ಏನು ಮಾಡಿದೆ ನನಗೆ ಫುಲ್ ಹೊಟ್ಟೆ ಹಸಿತೈತಿ. ಇನ್ನು ಗ್ಲಾಸ್ ಅದೇನು ಗ್ಯಾಸ್ ಕಟ್ಟಿ ಯಾವಾಗ ಕ್ಲೀನ್ ಮಾಡಿ ಯಾವಾಗ ಊಟ ಹಾಕ್ತಿ ನೋಡಿ. ಯಾವಾಗ ಊಟ ಹಾಕ್ತಿ ನೋಡಿ, ರಾತ್ರಿ 12 ಗಂಟೆ ಹಾಕ್ಬಿಡು ಸುಮ್ಮನೆ ಆತಾಗ ಹೋಗ್ಲಿ. ಹಾಕೊಂಡ್ ತಿನ್ರಪ್ಪ. ಹಾಕಿ ಬೇಗ ಟೀ ಮಾಡ್ತಿ, ಇವಾಗ ಊಟ ಮಾಡ್ತಿ. ಏನಮ್ಮ ನೀನು ಒಂದು ಗೊತ್ತಾಗ್ತಿಲ್ಲ. ನೀನು ಟೀ ಕುಡಿಬೇಕಾ ಊಟ ಮಾಡೋಕಂತ ಒಂದು ಗೊತ್ತಾಗ್ತಿಲ್ಲ ಗಾಯ್ಸ್. ಅಪ್ಪನ ಬೈಕ್ ನೋಡಿದ್ರೆ ಧೂಮ್ತ್ರಿ ಬೈಕ್ ನೋಡಿದ್ರೆ ಇಲ್ಲೇ ಇದೆ ಗಾಯ್ಸ್. ಅಪ್ಪನ ಧೂಮ್ತ್ರಿ ಬೈಕ್ ಇಲ್ಲೇ ಇದೆ. ಅಪ್ಪ ಹಾಂ ಗಾಯ್ಸ್ ಆಯೋ ಒಳಗಿದ್ದಾರೆ ಗಾಯ್ಸ್, ಒಳಗಿದ್ದಾರೆ. ಆಶ್ರಮ ಹೋಗಿದ್ದಾರೆ. ಬರಲಿ. ಏನಪ್ಪ ಇವಾಗ ಬಂದ್ಯಾ? ಈಗ ಬಂದೆ. ಸ್ವಲ್ಪ ಕೂದಲ ಸರಿ ಮಾಡ್ಕೊಪ್ಪ. ಏನೋ ಹಿಂಗಾಗ್ಬಿಟ್ಟವ. ಹಾಂ ಬಾ ಗಜನಿ ಸ್ಟೈಲ್. ಅಲ್ಲಿ ನೋಡಿ ಗಾಯ್ಸ್. ಇವಾಗ ಮೆಡಿಕಲ್ ಶಾಪಿಗೆ ಬಂದಿದ್ದೀನಿ. ಯಾಕಂದರೆ ನಮ್ಮ ಅಕ್ಕನ ಮಗಳಿಗೆ ಸ್ವಲ್ಪ ಜ್ವರ ಬಂದಿದೆ ಇವಾಗ. ಅದಕ್ಕೆ ಒಂದು ಥರ್ಮೋಮೀಟರ್ ತೊಗೊಂಡು ಹೋಗೋಣ ಅಂತ ಇದೇ ಮೆಡಿಕಲ್ ನೋಡಿ. ಬನ್ನಿ ತೊಗೊಂಡು ಹೋಗೋಣ. ಫೈನಲಿ ಥರ್ಮೋಮೀಟರ್ ತೊಗೊಂಡಿದ್ದೀನಿ ಗಾಯ್ಸ್. ಇದು ಎಷ್ಟಂದರೆ 186 ಅಂತ ನೋಡಿ. ಈಗ ತೊಗೊಂಡೋಗಿ ಫೀವರ್ ಎಷ್ಟಿದೆ ಚೆಕ್ ಮಾಡಬೇಕು. ಬನ್ನಿ ತೊಗೋಣ. ಫೈನಲಿ ಥರ್ಮೋಮೀಟರ್ ತೊಗೊಂಡಿದ್ದೀನಿ. ಚೆಕ್ ಮಾಡಬೇಕು ಗಾಯ್ಸ್ ಎಷ್ಟಿದೆ ಫೀವರ್ ಅಂತೇಳಿ. ರವಿ ಚೆಕ್ ಮಾಡು. ಹಾಂ 1 ನಿಮಿಷ ಚೆಕ್ ಮಾಡ್ಬಿಡ್ತೀನಿ ಪಾಪ ಎಷ್ಟಿದೆ ಅಂತ. ಫುಲ್ ಜ್ವರ ಇದ್ದಂಗೆ ಇತ್ತು. ಅವ್ರು ಡಾಕ್ಟ್ರ್ ಇದ್ದಾರೆ, ಅವ್ರು ಗೊತ್ತು. ಸುಮ್ಮನೆ ಇರ್ಬೋದೆ. ಗಾಯ್ಸ್ 98.5 ಇದೆ ನೋಡಿ ಗಾಯ್ಸ್.
ಹಂಗಂದ್ರೆ ಜ್ವರ ಇಲ್ಲ ಅಂತ ಅರ್ಥ. 100 ಪಾಯಿಂಟ್ ಕರೆಕ್ಟ್ 100 ಇದೆ ಅಂದರೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ನಾವೆಲ್ಲ ಚೆಕ್ ಮಾಡಿದ್ದೀವಿ, ಹೌದಲ್ಲಪ್ಪ? ಅಪ್ಡೌನ್ ಚೆಕ್ ಮಾಡಿಸ್ಕೊಂಡು ಫೈನಲಿ ಟೆಂಪ್ರೇಚರ್ ಎಷ್ಟಿದೆ ಚೆಕ್ ಮಾಡಿದ್ದೀನಿ. ಟೆಂಪ್ರೇಚರ್ ಅಷ್ಟೇನಿಲ್ಲ, 98.8 ಇದೆ. 99 100 ಬಂದರೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಏನು ಯುವರಾಜ, ಏನಾಯ್ತು? ರೋಜಿಗೆ ಹ್ಯಾಂಡಿಕ್ಯಾಪ್ ಆಗೈತೆ. ರೋಜಿ ಹ್ಯಾಂಡಿಕ್ಯಾಪ್ಟ್ ಲೇ ತಿಕ್ಕ ಬರೀ ಇಂಥವು ಮಾಡ್ತಾರೆ. ಆಯ್ತು ಇಲ್ಲಿ ನೋಡಿ ಗ್ಯಾಸ್, ಬನ್ನಿ ಇವರೆಲ್ಲ ಚೆಕ್ ಮಾಡಿ ನೋಡಿ. ಗ್ಯಾಸ್ ಮನೆಯಲ್ಲಿ ಊಟ ಮಾಡೋದಕ್ಕೆ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ. ಏನಮ್ಮ ಊಟ ಮಾಡ್ತಿದ್ದೀರಾ? ಊಟ ಮಾಡ್ತೀರಾ ಇಲ್ಲಪ್ಪ? ಇವಾಗ ಒಂದು ಮಾತನ್ನ ಕರಿತೀರೇನಪ್ಪ ನೀವು? ಟಿವಿ ಇದ್ರೆ ಸಾಕ್ಬಿಟ್ಟು ನಿಮ್ಗೆ. ಟಿವಿ ಇದ್ರೆ ಏನು ಬೇಡ, ಸ್ವಲ್ಪ ಕೈ ತೊಳಕ್ ಬೇಕಲ್ಲ, ಸ್ವಲ್ಪ ನೀರ್ಗಿರಿ ಕೊಡ್ರಿ, ಕೈ ತೊಳಿತೀನಿ. ಇಲ್ಲೇ ಊಟ ಮಾಡಿದೆ ನೀನು? ಏನ್ ಮಾಡಿದೆ? ಸ್ವಲ್ಪ ಕೈ ತೊಳೆಗೆ ತಂಬ ಹೋಗಿದೆ, ಸ್ವಲ್ಪ ತಟ್ಟೆ ಗಿಟ್ಟೆ ತಂಬ. ಏನ್ ಮಾಡಿದೆ ಊಟ ರತ್ನಮ್ಮ? ಹೆಂಗೈತಪ್ಪ? ಅಪ್ಪ ಊಟ ಹೆಂಗೈತಿ? ಸಾರು ರೊಟ್ಟಿ ಚೆನ್ನಾಗೈತಾ? ಬಿಸಿ ಬಿಸಿ ರೊಟ್ಟಿ ಸ್ವಲ್ಪ ಖಾಲಿ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಅಮ್ಮ ಅವಾಗಲೇ ಫುಲ್ ಇನ್ನೊಂದು ಟ್ರಿಪ್ ಅಲ್ಲಮ್ಮ? ಮೂರನೇ ಟ್ರಿಪ್ಪಾ? ಇನ್ನೊಂದು ಟ್ರಿಪ್ ಹೊಡಿ ಹೋಗಿ. ಅಪರೂಪಕ್ಕೆ ನೋಡಿ ನೀರು ತಗೊಂಡ್ ಬಂದ್ಬಿಟ್ಟಿದ್ದಾನೆ. ಬಾರು ಊಟ ಮಾಡಿ ಬಾರು ರವಿ. ಯಾಕ ಯಾವಾಗ ಒಂದ್ಸಲ ಬರ್ತಾನೆ ಮನೆ ನೆಟ್ ಕುಂದ್ರಲ್ಲ, ಹೊರಗಡೆ ಎಲ್ಲ ಅಡ್ಡಾಡಿ ಫೋಟೋ ಶೂಟ್ ಎಲ್ಲ ಮಾಡಿ ಆದ್ಮೇಲೆ ಫುಲ್ ಕಾಯಿ ಕಾಲು ನೋವು ಅಂದ್ರೆ ಯಾರು ನಂಬ್ತಾರೆ? ಬರೇ ಇದಕ್ಕೆ ಹೋಗಿ 60 ಕಿಲೋಮೀಟರ್ ಬಂದ್ರೆ ಸಾಕಂತೆ, ತೆಲ್ಲುವಂತೆ. ಇನ್ನ ಟ್ರಿಪ್ಪಿಗೆ 1200 ಕಿಲೋಮೀಟರ್ ಬೇಕು. ಅವ್ನು ಹೆಂಗಪ್ಪ ಅವನು ಹೋಗ್ತಾ 1200 ಕಿಲೋಮೀಟರ್ ಅಲ್ಲ ರವಿ, ಕಿಲೋಮೀಟರ್ ನೀನ್ ಬರೋ 20 ಕಿಲೋಮೀಟರ್ ಹೆಂಗಂತೆ 1200 ಕಿಲೋಮೀಟರ್ ಟ್ರಿಪ್ಪಿಗೆ ಹೋಗ್ಬೇಕು. ಅವಾಗ ಹೆಂಗ್ ನಿನ್ ಪರಿಸ್ಥಿತಿ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಐತಿ, ಏನ್ ಹಾಕ್ಬೇಕಪ್ಪ ನಿನಗೆ? ಅಮ್ಮ ಏನೇನೈತಮ್ಮ? ಸಾರು ಐತೆ ಮತ್ತೆ ಇದು ಐತೆ. ನೋಡಿ ಗಾಯ್ಸ್ ಎಷ್ಟೆಲ್ಲ ಅಡಿಗೆ ಮಾಡಿದ್ದೀರ. ಪಾಪ 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 ವೆರೈಟಿ 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 ಮತ್ತೇನೈತಮ್ಮ? ವೆರೈಟಿ ವೆರೈಟಿ ವೆರೈಟಿ. ಸಾರಿ ಯಾವಾಗ ಬೇರೆಂದಿರೋ ಬರ್ತ್ಬಿಟ್ಟು ನನಗೆ ತತ್ತಿ ಸಾರು ಹಾಕು. ಏ ಅಮ್ಮ ನೀನ್ ತತ್ತಿ ಸಾರ್ ಹಾಕಮ್ಮ. ಇದ್ಯಾ ಸರ್ ಇದು ಇದು ಹೆಸರು ಕಾಳು ಪಲ್ಯ. ಇದು ಹೆಸರು ಕಾಳು ಪಲ್ಯ. ಚೆನ್ನಾಗಿ ಅಮ್ಮ ಒಂದ್ ಕೆಲಸ ಮಾಡು, ಇದೊಂದು ಸ್ವಲ್ಪ ಹಾಕು, ಅದೊಂದು 2 ರೊಟ್ಟಿ ತಿಂತೀನಿ. ಅದು ಎಲ್ಲಿ ಯಾಕಮ್ಮ ತಿನ್ಲಿ. ನಾವು ಹೊರಗಡೆ ಇದ್ದು ನಮ್ಗೆ ಅಭ್ಯಾಸ ಆಗೈತಮ್ಮ, ಕೈ ತುತ್ತು ತಿಂತೀವಿ. ಅಲ್ಲ ಬಂದಾಗ್ಲಿಂದ ನಾನೇನು ಸತ ಬರೀ ಹೋಟ್ಲ್ ಊಟ ತಿಂದು ಸಾಕಾಗಿರ್ತೈತಾ? ಮನೆ ಊಟ ತಿನ್ಬೇಕು. ಅದು ಇದು ಮಾಡಂತ ಹೇಳಿ ನಂದಿನ ಗೈಸ್ ನಮ್ಮ ತಮ್ಮಗೆ ಹೋಗಿದೆ ಊಟ. ಅಲ್ಲಮ್ಮ ನನಗೆ ಹಾಕ್ಕೊಡಮ್ಮ. ಇಬ್ಬರು ಒಂದೇ ಟ್ರಟ್ ಆಗ್ತದೆ. ಮತ್ತೆ ಅಕ್ಕ ಕ್ಲಾಸ್ ಒಳಗೆ ತಾರ್ತು ಕಾಮ್ ಕರ್ತೀರ ಮಾತೆ ಇಲ್ಲ ಇಲ್ಲಿ ನೋಡಿ ಏಯ್ ಕನ್ನಡ ಮಾತಾಡೋ. ಗೈಸ್ ಒಂದೇ ತಟ್ಟಲ್ಲಿ ಇಬ್ಬರು ತಿಂತಿದ್ದೀವಿ ನೋಡಿ ಇವಾಗ. A few moments later. ಗೈಸ್ ಊಟ ಗೀಟ ಎಲ್ಲ ಮಾಡಿ ಆರಾಮ್ ಮನೆ ಮೇಲೆ ಬಂದು ಮಾಡ್ಕೊಂಡಿದ್ದೀನಿ. ಅಲ್ಲಿ ನೋಡಿ ಗೈಸ್ ನಮ್ಮ ತಮ್ಮವ್ರು ಆರಾಮ್ ಮಲ್ಕೊಂಡ್ಬಿಟ್ಟಿದ್ದಾರೆ ಇಬ್ರು. ಅಲ್ಲಿ ಸಮೀಬ್ರು ಲಾಕ್ಸ್ ನೋಡ್ತಿದ್ದಾನೆ, ಆರಾಮ್ ಮಲ್ಕೊಳ್ಳಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನಮ್ಮ ರೋಜಿ ಮನೆ ಡೈಲಿ ಮನೇಲಿ ಕಟ್ತಿದ್ದಾರೆ ನಮ್ಮ ದೊಡ್ಡಮ್ಮ ಮನೇಲಿ. ಇವಾಗ ನೋಡಿದ್ರೆ ನಮ್ಮ ಮನೆ ಮೇಲೆ ಬಂದು ಕಟ್ಟಿದ್ದಾರೆ. ರವಿ ಅಂದರೆ ಫುಲ್ ಇಷ್ಟ ಅದಕ್ಕೆ. ರೋಜಿ ರೋಜಿ ಬಾ, ರೋಜಿ ಬಾ, ರೋಜಿ ಬಾ. ನೋಡಿ ಆರಾಮಾಗಿ ಮಲ್ಕೊಂಡ್ಬಿಡುತ್ತೆ. ಆರಾಮ್ ಒಂದು 2 ಮಿನಿಟ್ಸ್ ಅಷ್ಟೇ ಆರಾಮ್ ಮಲ್ಕೊಂಡ್ಬಿಡುತ್ತೆ ನೋಡಿ ಗ್ಯಾಸ್. ಬನ್ನಿ ಗ್ಯಾಸ್, ಮಲ್ಗೊಂದು ಟೈಮ್ ಆಗಿದೆ, ಸ್ವಲ್ಪ ಎಲ್ಲ ಎಡಿಟ್ ಮಾಡೋದಿದೆ, ಎಡಿಟ್ ಮಾಡಿ ಮತ್ತು ಬೆಳಗ್ಗೆ ಎದ್ದು ಈ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. A few moments later. ಗಾಯ್ಸ್ ನಿನ್ನೆ ಲಾಗ್ ಎಂಡ್ ಮಾಡ್ತಿದ್ದೆ, ರಾತ್ರಿ ಮಲ್ಕೊಂಡ್ಬಿಟ್ಟಿದ್ದೆ ಗಾಯ್ಸ್. ಬೆಳಗ್ಗೆ ಡ್ಯೂಟಿ ಇತ್ತು, ಬೇಗ ಎದ್ದು ಹಂಗೆ ಬಂದ್ಬಿಟ್ಟಿದ್ದೀನಿ. 3 ಗಂಟೆ ಆಗಿದೆ ಗಾಯ್ಸ್. ಇವತ್ತು ಲಾಗ್ ಎಂಡ್ ಮಾಡ್ತೀನಿ ನೋಡಿ ಗಾಯ್ಸ್. ಇವಾಗ ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿದ್ದೀನಿ ಗಾಯ್ಸ್. ಬನ್ನಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಗಾಯ್ಸ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.